ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಅಫಜಲ್ಪುರ ತಾಲೂಕು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಅಸಮಾಧಾನ ಕಿಚ್ಚು ಭುಗಿಲೆದ್ದಿದ್ದು, ಒಳಗುಟ್ಟಿನ ಗಲಾಟೆಗಳು ಬಹಿರಂಗವಾಗುತ್ತಿವೆ. ಈ ಹಿಂದೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಹಿರಂಗವಾಗಿ ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದು, ಇದೀಗ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರಾದ ಹಾಗೂ ರಾಜ್ಯ ಕೆಪಿಸಿಸಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಜೆಎಂ ಕುರುಬ ಅವರು ಶಾಸಕ ಎಂವೈ ಪಾಟೀಲ್ ಅವರ ಎದುರು ಭಾವುಕರಾಗಿ ಅತ್ತ ಘಟನೆ ಪಕ್ಷದ ಎಲ್ಲವೂ ಸರಿಯಿಲ್ಲ ಎಂಬ ಅಸಮಾಧಾನ ಹೊಸ ತಿರುವು ನೀಡಿದೆ. ಮಾಶಾಳ್ ಗ್ರಾಮದಲ್ಲಿ ರೈತರ ವಂತಿಕೆ ಹಣದಿಂದ ರಸ್ತೆ ಅಡಿಗಲ್ಲು ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಖಂಡರ ಜೆಎಂ ಕುರುಬ ಅವರು ಅಸಮಾಧಾನ ಜೋರಾಯಿತು ಎನ್ನಲಾಗಿದೆ. ಇದೇ ವೇಳೆ ಮಾತಿನ ಚಕಮಕಿ ತೀವ್ರಗೊಂಡು ಕುರುಬ ತಮ್ಮ ನೋವು ಅಸಮಾಧಾನ ಬಹಿರಂಗವಾಗಿ ಶಾಸಕ ಎಂವೈ ಪಾಟೀಲ್ ಎದುರು ಹೊರಹಾಕಿದರು. ಅವರು ಪಕ್ಷದ ಒಳಾಂಗಣದಲ್ಲಿ ಕೆಲವು ಪ್ರಭಾವ ಹೆಚ್ಚಾಗುತ್ತಿದ್ದು, ನಿಷ್ಠಾವಂತರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ಅರುಣ್ ಪಾಟೀಲ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ, ಕೇವಲ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ನಿಮ್ಮನ್ನ ತಂದೆ ಸ್ಥಾನದಲ್ಲಿ ನೋಡಿದ್ದೇನೆ, ಆದರೆ ನಿಮ್ಮ ಮಗನ ಮಾತು ಕೇಳಿ ನಮ್ಮನ್ನು ಕಡೆಗಣಿಸುತ್ತಿದ್ದೀರಿ ಎಂದು ಕಿಡಿಕಾರಿದರೆಂದು ಮೂಲಗಳು ತಿಳಿಸಿವೆ. ಇದೇ ವೇಳೆ ಕೆಲ ಕಾರ್ಯಕರ್ತರು ಕೂಡ ಕುರುಬ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಗ್ರಾಮ ಮಟ್ಟದಲ್ಲಿ ಪಕ್ಷ ಸಂಘಟನೆ ದುರ್ಬಲವಾಗುತ್ತಿದೆ ಎಂಬ ಅಸಮಾಧಾನವು ಹೊರಬಂದಿದೆ. ಕೆಲವು ಹಿರಿಯ ಮುಖಂಡರು ಪಕ್ಷದ ಒಳಜಗಳ ಸಾರ್ವಜನಿಕವಾಗಿ ಬರುವುದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಘಟನೆ ವೇಳೆ ಪರಿಸ್ಥಿತಿ ಕೆಲ ಕಾಲ ಗೊಂದಲ ವಾತಾವರಣ ನಿರ್ಮಾಣವಾಯಿತು. ಸ್ಥಳದಲ್ಲಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರು. ಈ ಬೆಳಗ್ಗೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ಹಳೆಯ ಗುಂಪು ರಾಜಕೀಯ ಮತ್ತೆ ಮೆಲುಕು ಹಾಕುತ್ತಿರುವುದಕ್ಕೆ ಸೂಚನೆ ನೀಡುತ್ತಿದೆ. ಮುಂದಿನ ಚುನಾವಣೆ ಹಿನ್ನೆಲೆಯಲ್ಲಿ ಇಂತಹ ಅಸಮಾಧಾನ ಪಕ್ಷಗಳ ಬಲವನ್ನು ದುರ್ಬಲಗೊಳಿಸಬಹುದೆಂದು ಆತಂಕವೂ ವ್ಯಕ್ತವಾಗಿದೆ. ಸ್ಥಳೀಯ ರಾಜಕೀಯ ವಲಯದಲ್ಲಿ ಈ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಪಕ್ಷಗಳ ಉನ್ನತ ನಾಯಕತ್ವ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಎಂಬುದು ಕುತೂಹಲ ಮೂಡಿಸಿದೆ. ನಿಮ್ಮ ಮಗನಿಗೆ ನಾನು ಜನ್ಮ ನಮ್ಮಲ್ಲ, ಆದ್ರೆ ನಿಮ್ಮ ಪ್ರಾಣ ಕೊಡ್ತಿದ್ದೆ. ನಾನು ನಿಮ್ಗೆ ನಿಮ್ಮ ಸಲುವಾಗಿ ನಾನು ಪರ್ವತ ಗೊತ್ತದೆ. ನಿಮ್ಮ ಕಡೆಯಿಂದ ಪೂಜೆ ಮಾಡಿಸ್ಬೇಕಂತ ಕೂಡ 6 ತಿಂಗಳು ಕೈಗಿಲ್ಲ. ನಾನು ನೀವು ರೊಕ್ಕ ಕೇಳಿಲ್ಲ ಹೇಳಿ ಬಿಡೋಣ, ನೀವು ಏನು ಕೇಳಿಲ್ಲ ಹೇಳಿ ದಯವಿಟ್ಟು. ಎಷ್ಟು ತ್ರಾಸ ಕೊಡ್ತೀನಿ ನಾನು ಕಂಡಿಲ್ಲ ಸರ್. ನಿಮ್ಗೆ ನಮ್ಮ ಫಾದರ್ ತರ ನಾನು ನಿಮ್ಗೆ ಗೌರವ ಕೊಟ್ಟಿದ್ದೀನಿ. ಹೇಳಿಲ್ಲ, ಹೇಳಿದಲ್ಲ ಸರ್ ನೀವು ಅನ್ನೋದು ಕಡೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡಿಕೊಡ್ರಿ ಅಂದ್ರೆ ನಾನು ಮನಸ್ಸು ಬಿಟ್ಬಿಟ್ಟಿದ್ದಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ. ನೀವು ಹೇಳ್ಬಿಡ್ರಿ ಬರಲ್ಲಕ್ಕೆ ಬರಬೋ. ಯಾಕೆ ನಿಮ್ಮ ಮಗ ಟೈಟ್ ಮಾಡ್ದೆ ನಿಮ್ಗೆ ಪೂಜೆ ಮಾಡಿದ್ರೆ ಸರ್. ಕಾರ್ಪೆಂಟ್ 500 ಕಾರ್ಪೆಂಟ್ ಮಾಡುವಂತ ಇವತ್ತು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಸರ್. ನಿಮ್ಮನ್ನ ಹೇಳೋದು ಕೇಳ್ತೀನಿ ಸರ್. ನಾವುನ ಪಿಂಟಾಗಿ ಹೋಗಿ ಅಂತ ಹೇಳಿರಿ, ಹಣೆ ಮಾಡಿ ಹೇಳುದು ದಯವಿಟ್ಟು. ಅಲ್ಲಿ ಮಂದಿ ಒಳಗೆ ಬರಲಿಲ್ಲ ಅಂದ್ರೆ ನಾ ಎಷ್ಟು ನಂಬಿಲ್ಲ ಅವ್ರನ್ನ. ಮಕ್ಕಳಿಗೆ ಹೇಳಿವೆಲ್ಲ ರೋಡ್ ಮಾಡ್ತೀನಿ ಸರ್. ರೈತರು ಭಾಳ ಹೆರಣದ, ನಮ್ಗೆ ಭಾಳ ಕುತಿ ಊರು ಹಾಕಕತ್ತಾರ. ನಾ ಈಗ ಹೇಳಿದಿಲ್ಲ ಕೇಳ್ರಿ ಸಾಹೇಬ್ರು ಸರ್. ಸತ್ಯವಾಗಿ ಹೇಳಿದ್ರಿ ಸರ್. ನೀವು ಏನು ತಿಳ್ಕೊಂಡು ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಇವತ್ತು ಭಾಳ ಗೊತ್ತಾಗಿದೆ ಸರ್. ನಿಮ್ಮ ಮ್ಯಾಗಿನ ಗೌರವದಿಂದ, ನಿಮ್ಮ ಗೌರವದಿಂದ ನಿಮ್ಮ ಮ್ಯಾಗಿನ ಯಾವಾಗೂ ತಿಳ್ಕೊಂಡಿಲ್ಲ. ಒಟ್ಟು ಯಾರು ಹೇಳಿದ್ರು ನಾವು ಕೇಳೋಲ್ಲ. ಮತ್ತೆ ಯಾಕೆ ಬರಲಿ ಸರ್ ಹೋಗಿ ಬಂದ್ಬಿಟ್ಟು? ನೀವು ಆಫೀಸರ್ಗೆ ಸರ್, ಆಫೀಸರ್ಗೆ ನೀವು ಕಾರ್ಪೆಂಟ್ ಮಾಡೋದು ನೀವು ಫೋನ್ ಮಾಡಿ ಹೇಳಿದ್ರಿ ಎಲ್ಲರ ಮುಂದೆ. ಕಲ್ಲು ಬರಿ ಅಂತ ಹೇಳಿಲ್ಲ, ಮತ್ತೆ ಕೆಲಸ ಯಾಕೆ ಮಾಡಿ ಲಗ್ಗದಿತ್ತು. ನಿಮಗೆ ಹೇಳಿದ ನನಗೆ ಕನ್ಫ್ಯೂಷನ್ ಆಗ್ಯದ. 4 ಗಂಟೆ ಅಂತ ನಾವು ತಿಳ್ಕೊಂಡಿವಿ ಹೇಳ್ತಾರಲ್ಲ ನಿಮಗೆ ಸರ್. ಇಲ್ಲಿ ರಾಹುಲ್ ಅವ್ರಿಗೆ ಬಂದು ಕಾರ್ಪೆಂಟ್ ಹಾಕ್ಯಾರ ಸರ್. ನೀವು 500 ಹೇಳಿರಿ, 500 ಪ್ರಿಂಟ್ ಆಗ್ಯದ. ನಾ ಇನ್ನೊಂದು 500 ಮಾಡ್ಸ ಅಂದ್ಕೊಂಡು 1000 ಮಾಡಿಸ್ತೀನಿ ಸರ್. ಇವಾಗ 500 ಪ್ರಿಂಟ್ ಆಗ್ಯಾವ, ಮೊದಲು ಹೇಳಬೇಕಿಲ್ಲ ಅಂತ ಹೇಳಿ ಸರ್. ಅಲ್ಲ 4 ಗಂಟೆ ಅಂತ 4 ಗಂಟೆ ಅಂತ ಅಲ್ರಿ, ಇದ್ರೆ ಕಾರ್ಪೆಂಟ್ ಮಾಡೋದು ಅಧಿಕಾರಿ ಪ್ರೋಟೋಕಾಲ್ ಪ್ರೀತಿಯಿಂದ ನೋಡ್ಕೊತೀನಿ ನಿಮ್ಮನ್ನ. ನಾನು ಅಲ್ಲ ಎಷ್ಟೋ ನೀರು ಬಂದು ಪೂಜೆ ಮಾಡ್ತಾರೋ ಆಸೆ ನನಗೆ ಭಾಳ ಇತ್ತು. ನಾನು ಸರ್ ಮೊನ್ನೆ ಮಾಡ್ರಿ 80 ಲಕ್ಷ ರೂಪಾಯಿ ನಾ ಬೈಟ್ ಕೊಟ್ಟಿಲ್ಲ ಕೇಳ್ರಿ ಈ ಸರಿ. ಇವತ್ತು ಎಲ್ಲ ಒಮ್ಮೆ ಜಿದ್ದಿಗೆ ಅವರೇ, ಜಿದ್ದಿಗೆ ಅವರೇ, ನೀವೆಲ್ಲ ನಾವು ಮಾಡತ್ ಹೇಳಿ ಇಲ್ರಿ ಮಾಡತ್ತಂಗಲ್ಲ ಅಣ್ಣ. ನೀವು ಯಾಕೆ ಹೆಂಗೆ ಮಾತಾಡ್ತೀರಿ? ನಾವು ಮಾಡತ್ ಹೇಳಿ ಅವ್ರಿಗೆ ರೈತರು ಹೋಗಕ್ಕಾರ ಪೂಜೆ ಮಾಡತ್ ಹೇಳಿವ್ರಿ. ಏನ ರೊಕ್ಕ ಕೊಡು ಅಂತ ಹೇಳಿಲ್ಲ ನಾವು. ರೊಕ್ಕ ಇಲ್ಲ ಪೂಜೆ ನಾವು ಮಾಡ್ತೀವಲ್ಲ, ನಾವು ಕಾರ್ಯಕರ್ತಲ್ಲ. ಸ್ಟೇಟ್ ಆಫೀಸ್ ಮಾಡಿಲ್ಲ ಅವರು.
ಈಗ ಎಪಿ ಜಾತ್ರೆಗೆ ಮಾಡಕ್ ಹೋದ್ರೆ ನಾವು ಅಲ್ಲಂದಿಲ್ಲ. ನಾ ಕಾಂಗ್ರೆಸ್ ಪಕ್ಷದ ಮನುಷ್ಯ ಅಲ್ಲ, ಅವ್ರ ಅಭಿಮಾನಿ ಅಲ್ಲ.